ಸರೋಜಾ ಆಂಟಿ, ನೀವು ಇಲ್ಲಿ ಕಂಬ್ಳಿ ಹೊತ್ಕೊಂಡು? ಕಂಬ್ಳಿ, ನೀನ್ ಯಾಕೆ ದೊಣ್ಣೆ ಹಿಡ್ಕೊಂಡು ನಿಂತಿದ್ಯಾ? ಏನಾಗ್ತಾ ಇದೆ ಇಲ್ಲಿ? ನಾನು ಹೇಳ್ತೀನಿ ಕೇಳು. ಈ ಸರೋಜಾ ಅವಳು ಕೊಟ್ಟಿರೋ ಶಿಕ್ಷೆನ ಲೆಕ್ಕಕ್ಕಿಡ್ದೆ ಹಟ್ಟಿನಾಗೆ ಕದಿಯಕ್ಕೆ ಬಂದವಳೆ. ನಾನೋಗಿ ಕಂಬ್ಳಿನ ಎಬ್ಬಿಸ್ಕೊಂಡ್ಬಂದು ಇವಳನ್ನ ಸಾಕ್ಷಿ ಸಮೇತ ಹಿಡ್ದೀನಿ. ಇವಳು ಹಟ್ಟಿಯಾಗಿರೋ ಚಿನ್ನ ಒಡವೆನೆಲ್ಲ ಕದ್ಕೊಂಡೋಗಕ್ಕೆ ಬಂದವಳೆ. ಇರು, ನಾನು ರಂಗೇಗೌಡನ ಕರಿತೀನಿ. ಅಯ್ಯೋ, ಬ್ಯಾಡಿ ಬ್ಯಾಡಿ, ರಂಗೇಗೌಡನ್ ಕರಿಬೇಡಿ. ನಾನೇನು ಚಿನ್ನ ಬೆಳ್ಳಿ ಕದಿಯಕ್ಕೆ ಬರಲಿಲ್ಲ. ಹೊಟ್ಟೆ ಸ್ಯಾನೆ ಆಸಿದಿತ್ತು. ಆಗಿಂದ ಗಂಜಿನೂ ಕುಡಿಲಿಲ್ವಲ್ಲ, ಅದಕ್ಕೆ ಕೈ ಕಾಲೆಲ್ಲ ಒದರ್ತಾ ಇತ್ತು. ಶಿವರಾತ್ರಿಗೂ ನನಗೆ ಉಪವಾಸ ಇದ್ದು ರೂಢಿ ಇಲ್ವಲ್ಲ, ಅದಕ್ಕೆ ಅಡುಗೆ ಕೋಣೆ ಒಳಗೆ ಏನಾದರೂ ಸಿಗ್ಬೋದೇನೋ ಅನ್ಕೊಂಡು ಊಳಿಗೆ ಬಂದ್ಬಿಟ್ಟೆ ಆಟಯ್ಯ. ಸುಳ್ಳು, ನಾನು ಇದನ್ನೆಲ್ಲ ನಂಬಕ್ಕಿಲ್ಲ. ಇವಳು ಚಿನ್ನನಯ್ಯ ಕದಿಯಕ್ಕೆ ಬಂದಿರೋದು. ನಾನು ರಂಗೇಗೌಡನ್ ಕರೆಸಿ ನ್ಯಾಯ ಮಾಡಿಸ್ತೀನಿ. ಅಜ್ಜಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಸಂದರ್ಭದಲ್ಲೂ ಎಲ್ರನ್ನೂ ತಪ್ಪು ದೃಷ್ಟಿಯಿಂದ ನೋಡೋದು ತಪ್ಪು.